ಕಲಾವಿದರ ಸಂಘದಲ್ಲಿ ಇವತ್ತು ವಿಶೇಷವಾದಂಥ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ಬೆಂಗಳೂರಿನ ಚಾಮರಾಜ ಪೇಟೆಯಲ್ಲಿರ್ತಕ್ಕಂಥ ಕಲಾವಿದರ ಸಂಘದ ಕಚೇರಿಯಲ್ಲಿ ವಿಶೇಷ ಪೂಜೆಯನ್ನು ಮಾಡಿರುವಂಥದ್ದು. ಚಿತ್ರರಂಗದ ಏಳಿಗೆ ಹಾಗೂ ದರ್ಶನ್ಗಾಗಿ ಈ ಹೋಮವನ್ನು ಮಾಡಲಾಗಿದೆ. ಸರ್ಪ ಶಾಂತಿ ಪೂಜೆಯನ್ನು ನಡೆಸಿದ್ದಾರೆ ಕಲಾವಿದರು. ನಾಗದೇವರ ಪೂಜೆ ವೇಳೆ ಸ್ಯಾಂಡಲ್ವುಡ್ಗೆ ಎಚ್ಚರಿಕೆಯನ್ನು ಕೊಟ್ಟಂಥ ಸಂದರ್ಭ ಕೂಡ ಇವತ್ತು ಎದುರಾಗಿತ್ತು. ಮಾತು ತಪ್ಪಿದ್ರೆ ಕೋಪ ಎಂಬ ವಾಗ್ದಾನವನ್ನು ನೀಡಿದ್ದಾನಂತೆ ನಾಗದೇವ. ನನ್ನನ್ನು ಭಯಪಟ್ಟು ಪೂಜಿಸಬೇಡಿ, ಪ್ರೀತಿಯಿಂದ ಗೆಲ್ಲಿ. ಈ ರೀತಿಯಾದಂಥ ಮಾತುಗಳನ್ನು ನಾಗದೇವ ಹೇಳಿರುವಂಥದ್ದು. ಈ ಜಾಗದ ಪಾವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದೀರಿ. ಈ ಸ್ಥಳದಲ್ಲಿ ಧರ್ಮದ ಕಾರ್ಯಗಳು ನಡೀತಾ ಇದ್ವು. ಈಗ ಇಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ, ಅದು ಸರಿಯಲ್ಲ. ಸ್ಪಷ್ಟವಾದಂಥ ಸಂದೇಶವನ್ನು ನಾಗದೇವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಲಾವಿದರ ಸಂಘದಲ್ಲಿ ದೇವರ ಪೂಜೆ ಆಚರಣೆ ಮಾಡ್ತಾ ಇಲ್ಲ. ಕಲಾವಿದರ ಸಂಘದಲ್ಲಿ ಪ್ರತಿ ತಿಂಗಳು ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೇವರ ಚಟುವಟಿಕೆಗಳು ನಡೀತಾ ಇಲ್ಲ. ನಾಗ ದೇವರ ಪೂಜೆ ವೇಳೆ ಸ್ಯಾಂಡಲ್ವುಡ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾಗಪಾತ್ರೆಯ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ ಹಿರಿಯ ಕಲಾವಿದರು. ಅಲ್ಲಿ ಇರ್ತಕ್ಕಂಥ ಹಿರಿಯ ಕಲಾವಿದರು ಕೂಡ ಕಲಾವಿದರ ಸಂಘದಲ್ಲಿ ಹಣದ ಕೊರತೆಯೇ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ನಾಗಪಾತ್ರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ, ನಿರ್ಮಾಪಕರಿದ್ದಾರೆ. ಹಿರಿಯ ಕಲಾವಿದ ದೊಡ್ಡಣ್ಣ ಕಾಣ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಕ್ಲೈನ್ ವೆಂಕಟೇಶ್ ಕೂಡ ಪಾಲ್ಗೊಂಡಿದ್ರು ಇವತ್ತಿನ ಒಂದು ಪೂಜೆಯ ಸಂದರ್ಭದಲ್ಲಿ. ಪೂಜೆ ಪುನಸ್ಕಾರ ಖಂಡಿತವಾಗಿ ಅವರವರ ನಂಬಿಕೆಗೆ ಬಿಟ್ಟಂತಹ ವಿಚಾರಗಳು. ಆದರೆ ಆ ಪೂಜೆ ಪುನಸ್ಕಾರದ ಜೊತೆಯಲ್ಲಿ ನಿಜಕ್ಕೂ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಕೂಡ ಇವರು ಇಷ್ಟೇ ಮುತುವರ್ಜಿಯನ್ನು ವಹಿಸ್ತಾರ ಅಂತಕ್ಕಂಥ ಪ್ರಶ್ನೆ ಇದೆ. ಇನ್ನು ನಾಗದೇವರ ಪೂಜೆಯನ್ನ ಮಾಡಿದಂಥ ಅರ್ಚಕ ನಾಗನಂದ ವಾಸುದೇವ ಆಚಾರ್ಯ ಅವರು ಮಾತನಾಡಿದ್ದಾರೆ. ಕಷ್ಟ ಬಂದಾಗ ಪೂಜೆ ಬೇಡ, ಸುಖವಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಮಾಡಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಇವತ್ತಿನ ದಿನ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಧಾರ್ಮಿಕ ಸತ್ಕಾರ್ಯವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಇನ್ನಷ್ಟು ಬೆಳೆಯಲಿ, ಕನ್ನಡ ಚಿತ್ರೋದ್ಯಮ ಇನ್ನಷ್ಟು ಒಳ್ಳೆಯ ಹೆಸರನ್ನು ತರಲಿ, ಬರಬಹುದಾದಂಥ ಸಮಸ್ತ ದುಷ್ಟಾರಿಷ್ಟ ಕಷ್ಟ ದೋಷಗಳು ಪರಿಹಾರ ಆಗಲಿ. ಕಷ್ಟ ಬಂದೇ ಪೂಜೆ ಮಾಡಬೇಕು ಅಂತ ಇಲ್ಲ, ಸುಖ ಇರುವಾಗಲೂ ಕೂಡ ನಾವು ದೇವರಿಗೆ ಕೈ ಮುಗಿತೇವೆ. ಹಾಗಾಗಿ ಯಾರು ತಪ್ಪು ತಿಳ್ಕೊಳ್ಬೇಡಿ. ಇವತ್ತು ಕಷ್ಟ ಬಂದಿದೆ ಅಥವಾ ದೋಷ ಬಂದಿದೆ ಅಂತೇಳಿ ಈ ಪ್ರಾಯಶ್ಚಿತ್ತವನ್ನೆಲ್ಲ ಮಾಡಿದ್ದಲ್ಲ. ಈ ಚಿತ್ರರಂಗದ ಒಳಿತಿಗಾಗಿ, ಇನ್ನು ಮುಂದಿನ ಭವಿಷ್ಯತ್ತಿನ ಶ್ರೇಯಸ್ಸಿಗಾಗಿ ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ, ನಾಗ ದರ್ಶನ ಸೇವೆ ಇತ್ಯಾದಿಯನ್ನೆಲ್ಲ ಮಾಡಿದ್ದಾರೆ. ನಾವು ಮಾಡಿದಂತಹ ಕೆಲಸ ಸತ್ಕರ್ಮ ದೇವರಿಗೆ ಪ್ರೀತಿಯಾಗಿದೆ. ದೇವರು ಹೇಳುವಂತಹದ್ದು ನಮ್ಮಲ್ಲಿ ಐಕ್ಯಮತ್ಯದ ಕೊರತೆ ಉಂಟು. ಐಕ್ಯಮತ್ಯ ಉಂಟಾ ಅಂತ ಕೇಳ್ತಾ ಇದ್ದಾರೆ. ನೀವು ಉತ್ತರ ಕೊಡಬೇಕು. ದಯವಿಟ್ಟು ಸರಿಪಡಿಸಿ ಅಂತಾನೆ ಮಾಡ್ತಾರೆ. ಭಿನ್ನಾಭಿಪ್ರಾಯಗಳು ನಮ್ಮ ಜುಂತರಿಗೆ ಸಂಚಾರ ಮಾಡ್ತಾ ಇದ್ದಾರೆ. ನನಗೆ ಎರಡೇ ಕಣ್ಣಲ್ಲ, ನಾನು ಬಾಲನ್ನು ಹಿಡಿಯುತ್ತಾನೆ, ತಲೆನೂ ಹಿಡಿಯುತ್ತಾನೆ. ತನ್ನನ್ನು ಭಯಪಟ್ಟು ಆರಾಧನೆ ಮಾಡಿ ಅಂತ ಹೇಳಿಲ್ಲ, ಪ್ರೀತಿಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ. 12 ವರ್ಷದಿಂದ ಈ ಉದ್ಯಮ ಕ್ಷೇತ್ರದಲ್ಲಿ ಅನೇಕ ಮಾನಸಿಕ ಗೊಂದಲಗಳು, ಅಸ್ಪಷ್ಟ ತೀರ್ಮಾನಗಳು, ದೇವಾಲಯ ಇದ್ದ ಹಾಗೆ ನ್ಯಾಯಾಲಯ ಆಗಬಾರದು, ಇದು ಅನಂತ ಕೊಡುವಂತಹ ವಾಗ್ದಾನ. ಬರುವ ಕಾಲದಲ್ಲಿ ನನ್ನ ವಿದ್ವಾನರ ಮೂಲಕವಾಗಿ ಪುತ್ರೋತ್ತಮರೆಲ್ಲ ಸೇರಿಕೊಂಡು ತಾತ್ಕಾಲಿಕವಾಗಿ ಒಂದು ಚೂಟಿ ನೋಡಿದ್ರು ತನ್ನನ್ನು. ಹಿಂದಿನ ದಿನ ಈ ಪ್ರಾಯಶ್ಚಿತ್ತವನ್ನು ಮಾಡಿ ಎಷ್ಟೆಲ್ಲ ತನ್ನ ಚಿತ್ರೋದ್ಯಮದ
ಎಲ್ಲ ನಟರು, ನಟಿಯರು, ಸಹಪಾಠಿಗಳು, ನಿರ್ದೇಶಕರು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಕೈಂಕರ್ಯವನ್ನು ಮಾಡಿಕೊಂಡು ಬರತಕ್ಕಂತಹ ಸಹೋದರರಿಗೆಲ್ಲ ತಿಳಿಸಿದ್ರೂ ಕೂಡ ಬಹುಸಂಖ್ಯೆ ಇಲ್ಲ, ಅಲ್ಪಸಂಖ್ಯೆ ಆಗಿದೆ. ಇದು ಸಂಖ್ಯೆ ಸ್ವಲ್ಪ ಗೊಂದಲ ಆಯಿತು, ಅಸಮಾಧಾನ ಆಯಿತು. ಆದರೂ ದನ ಮತ್ತೆ ಕರು ಇದ್ದಾಗ ಕರುವನ್ನು ಊಟ ಹಾಕಿ ನಾನು ಬಿಡುದು, ಕರುಣೀತಾ ಹೋಗ್ತದೆ, ಕೊನೆಗೆ ಬರಬೇಕಿಲ್ಲಿಗೆ. ನೋಡ್ತಾ ಇದ್ವಿ ನಾಗಪಾತ್ರಿಗಳು ಯಾವ ರೀತಿಯಾದಂಥ ಸಂದೇಶವನ್ನ ಕೊಡ್ತಾ ಇದ್ರು ಅಂತ. ಇನ್ನ ನಟ ದರ್ಶನ್ಗಾಗಿ ನಡೆದಂತ ಇವತ್ತಿನ ಹೋಮ ಹವನದ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ನಟ ದರ್ಶನ್ಗಾಗಿ ಹೋಮ ಹವನ ಪೂಜೆ ವೇಳೆ ನಟಿ ಜ್ಯೋತಿ ಭಾವೋದ್ವೇಗಕ್ಕೆ ಒಳಗಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಇವತ್ತು ದೇವರು ಬಂದಂತೆ ಆಡಿದ್ದಾರೆ ನಟಿ ಜ್ಯೋತಿ ಅವರು. ನಾಗಾರಾಧನೆ ವೇಳೆ ಜ್ಯೋತಿ ಭಾವೋದ್ವೇಗಕ್ಕೆ ಒಳಗಾಗಿರ್ತಕ್ಕಂಥ ಘಟನೆ ನಡೆದಿದೆ. ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಸಮಾಧಾನವನ್ನ ಪಡಿಸಿದ್ದಾರೆ ಪಕ್ಕದಲ್ಲಿದ್ದಂತಹ ಕಲಾವಿದರು. ನೀರು ಕುಡಿದು ಬಳಿಕ ಸಮಾಧಾನಗೊಂಡಿದ್ದಾರೆ ಜ್ಯೋತಿ. ಸಾಕಷ್ಟು ಜನ ದಿಗ್ಭ್ರಮೆಗೂ ಕೂಡ ಒಳಗಾಗಿದ್ರು ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ. ನಾಗಾರಾಧನೆ ವೇಳೆ ನಡೆದಿರ್ತಕ್ಕಂಥ ಘಟನೆ ಇದು. ನಟಿ ಜ್ಯೋತಿ ಅವರು ಭಾವೋದ್ವೇಗಕ್ಕೆ ಒಳಗಾಗಿರ್ತಕ್ಕಂಥ ಘಟನೆ. ಮಾತನಾಡಿದಂಥ ನಟಿ ಜ್ಯೋತಿ, ನನಗೆ ಆಗಾಗ ಈ ರೀತಿ ಆಗ್ತಾ ಇರುತ್ತೆ, ಏನಾಯ್ತು ಅಂತ ಗೊತ್ತಾಗೋದಿಲ್ಲ, ದೇವರ ತೀರ್ಥ ಕೊಟ್ಟಾಗ ಸರಿ ಹೋಗುತ್ತೆ, 4-5 ಜನ ನನ್ನನ್ನು ಹಿಡಿಯಬೇಕಾಗುತ್ತೆ, ಮನೆಯಲ್ಲಿಯೂ ಈ ರೀತಿ ಆಗ್ತಾ ಇರುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಗಾರಾಧನೆ ವೇಳೆ ಅರ್ಚಕರಾದಂಥ ವಾಸುದೇವರಿಗೂ ನಾಗದೇವರ ಒಂದು ಮೈ ಮೇಲೆ ಬಂದಿತ್ತು, ಒಂದು ವಿಶೇಷ ಪೂಜೆ ನಡೀತಿತ್ತು. ಆ ಸಂದರ್ಭದಲ್ಲಿ ನಟಿ ಜ್ಯೋತಿ ಅವರು ಕೂಡ ಒಂದು ಭಾವೋದ್ವೇಗಕ್ಕೆ ಒಳಗಾದ್ರು. ಯಾಕೆ ಏನು ಅಂತ ನಾನು ಹೇಳೋದಕ್ಕಿಂತ ಈಗ ನನ್ನ ಜೊತೆಯಲ್ಲಿ ಜ್ಯೋತಿ ಅವರೇ ಇದ್ದಾರೆ, ಏನು ಹೇಳ್ತಾರೆ ಅದನ್ನೇ ಮಾತಾಡಿಸ್ತೀನಿ. ಮೇಡಮ್, ಆ ಒಂದು ನಾಗಾರಾಧನೆ ಪೂಜೆ ವೇಳೆ ನೀವು ಕೂಡ ಒಂದು ಭಾವೋದ್ವೇಗಕ್ಕೆ ಒಳಗಾದ್ರಿ, ಯಾಕೆ ಏನಾಯ್ತು ಅಂತ? ಇಲ್ಲ, ನನಗೆ ಮೊದಲಿಂದನೂ ಸ್ವಲ್ಪ ದೇವ್ರ ಪೂಜೆ ಮಾಡಿದಾಗ ದೇವ್ರ ಆರತಿ ಈ ತರ ಆರಾಧನೆಗಳು ಮಾಡುವಾಗ ಸ್ವಲ್ಪ ಬರುತ್ತೆ ನನಗೆ ಮೊದಲಿಂದನೂ. ಇದು ಮೊದಲೇ ಫಸ್ಟ್ ಟೈಮ್ ಅಲ್ಲ ಬರೋದು. ದೇವಸ್ಥಾನದಲ್ಲಿ ಮುಖ್ಯವಾಗಿ ಅಲ್ಲಿ ಪೂಜೆ ಸಂದರ್ಭದಲ್ಲಿ ನನಗೆ ಮೈ ಮೇಲೆ ಬರುತ್ತೆ. ಆಮೇಲೆ ಇಲ್ಲಿ ನಾಗಂದೂ ಅಷ್ಟೇ, ನಾಗಾರಾಧನೆ ಟೈಮಲ್ಲೂ ನನಗೆ ಬರುತ್ತೆ. ಸೊ ಇಲ್ಲಿ ಅಂದ್ರೆ ಮೊದಲು ತುಂಬಾ ಮೈ ಮೇಲೆ ಬರ್ತಾ ಇತ್ತು. ನಾನು ದೇವ್ರ ಹತ್ರ ಬೇಡ್ಕೊಂಡೆ, ಈಗ ನನಗೆ ವಯಸ್ಸಾಗಿದೆ, ಈಗ ಅಷ್ಟು ಒಂದು ವೈಬ್ರೇಷನ್ ಜಾಸ್ತಿ ಬಂದ್ರೆ ನಾನು ತಡ್ಕೊಳಕ್ ಆಗಲ್ಲ ಅಂತ. ಆದ್ರಿಂದ ಸ್ವಲ್ಪ ಆಗಿ ಬಂದು ಹೋಗುತ್ತೆ. ಸೊ 1-2 ಕ್ಷಣ ಅಷ್ಟೇ ಬಂದು ಹೋಯ್ತು ಅಷ್ಟೇನೆ, ಇನ್ನೇನು ಇಲ್ಲ. ಇದರಿಂದ ಏನು ಪ್ರಾಬ್ಲಮ್ ಏನೂ ಇಲ್ಲ. ಭಾವೋದ್ವೇಗ ಅಂತ ಅನ್ಬೋದು. ಇಲ್ಲ, ನಮ್ಮ ಭಾಷೆಯಲ್ಲಿ, ನಮ್ಮ ಆಡು ಭಾಷೆಯಲ್ಲಿ, ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ ದೇವ್ರ ಮೈ ಮೇಲೆ ಬಂದಿತ್ತು, ಈ ರೀತಿಯಾದಂತ ಹೇಳ್ತಾರೆ. ಏನ್ ಹೇಳ್ಬೋದಮ್ಮ? ಹೌದು, ಅದು ದೇವ್ರ ಮೈ ಮೇಲೆ ಬರೋದೇನೆ. 1 ಕ್ಷಣ ಬರುತ್ತೆ ಅಷ್ಟೇನೆ. ಆ ಸಂದರ್ಭದಲ್ಲಿ ಆ ಒಂದು ಫ್ಯೂ ಸೆಕೆಂಡ್ಸ್ ನನಗೇನಾಗತ್ತೆ ಗೊತ್ತಾಗಲ್ಲ ಅಷ್ಟೇನೆ. ಆ ಒಂದು ವೈಬ್ರೇಷನ್ ಬರುತ್ತೆ, ಆಮೇಲೆ ನಿಂತೋಗ್ಬಿಡುತ್ತೆ. ಅದು ತೀರ್ಥ ಹೊಡೆದ ತಕ್ಷಣ, ದೇವ್ರದ್ದು ತೀರ್ಥ ಹೊಡೆದ್ರೆ ನಿಂತೋಗ್ಬಿಡುತ್ತೆ. ಈ ಹಿಂದೆ ಸಾಕಷ್ಟು ಸಲ ಈ ತರ ಪೂಜೆ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಈ ತರ ಆಗುತ್ತೆ, ಇಲ್ಲ ಯಾವ್ದಾದ್ರು ಈ ತರ ವಿಶೇಷವಾದಂತ ಪೂಜೆ ಸಂದರ್ಭದಲ್ಲಿ ಆಗುತ್ತಾ? ಅದೇ ವಿಶೇಷವಾದ ಪೂಜೆ ಮಾಡಿದಾಗ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಮಾಡಿದ ಟೈಮಲ್ಲಿ ತುಂಬಾ ವಾದ್ಯಗೋಷ್ಠಿ ಎಲ್ಲ ಮಾಡಿ ತುಂಬಾ ದೊಡ್ಡ ಪೂಜೆ ಎಲ್ಲ ಮಾಡುವಾಗ ಅದು ಆ ತರ ವೈಬ್ರೇಷನ್ ಬರುತ್ತೆ. ಇವತ್ತಿನ ಈ ಪೂಜೆ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಚಿತ್ರರಂಗದ ಒಳಿತಿಗಾಗಿ ಮಾಡ್ತಿರುವಂತಹ ಈ ಪೂಜೆ, ಸೊ ಆಶ್ಲೇಷ ಬಲಿ, ಆ ಸಂದರ್ಭದಲ್ಲಿ ನಾಗಾರಾಧನೆ ವೇಳೆ ಕೂಡ ನಿಮಗೂ ಕೂಡ ಮೈ ಮೇಲೆ ದೇವರು ಬಂದಿತ್ತು. ಸೊ ಈ ರೀತಿಯಾದಂತಹ ಪೂಜೆ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದು ನಿಜವಾಗ್ಲೂ ಅಂದ್ರೆ ಸುಮಾರು ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾ ಡಲ್ ಆಗೋಗಿದೆ. ಯಾವ ಫಿಲಮು ಸಕ್ಸಸ್ ಆಗ್ತಾ ಇಲ್ಲ. ನಮ್ಮ ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗ್ಲಿ, ಯಾರಿಗೆಲ್ಲ ತೊಂದರೆ ಇದೆಯೋ ಅವರಿಗೆಲ್ಲ ಒಳಿತಾಗ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದೀವಿ. ಅವ್ರ ಆಶೀರ್ವಾದ ಮಾಡಿದ್ದಾರೆ, ಎಲ್ಲ ಒಳ್ಳೇದಾಗತ್ತೆ ಅಂತ. ಇದೇ ಸಂದರ್ಭದಲ್ಲಿ ನಮ್ಮ ಒಂದು ಜೊತೆಯ ಕಲಾವಿದ ಆದ ನಮ್ಮ ದರ್ಶನ್ ಅವ್ರಿಗೂ ಈಗ ತುಂಬಾ ತೊಂದರೆಯಲ್ಲಿದ್ದಾರೆ. ಅವರೂ ಅವರ ಒಂದು ಪ್ರಾಬ್ಲಮ್ ಇಂದ ಆಚೆ ಬರಲಿ,
ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಲಿ. ಯಾಕಂದ್ರೆ ಈಗ ಲೀಡಿಂಗ್ ಹೀರೋ ಅಂದ್ರೆ ಅವರೇ ಇದ್ರು, ಅವರೇ ಹೋಗಿ ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇಂಡಸ್ಟ್ರಿನಲ್ಲಿ ಸುಮಾರು ಜನ ಪ್ರೊಡ್ಯೂಸರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ತುಂಬಾ ಕೋಟ್ಯಾನುಗಟ್ಟಲೆ ದುಡ್ಡು ಅಲ್ಲಿ ಬ್ಲಾಕ್ ಆಗೋಗಿದೆ. ಸೊ ಅದೆಲ್ಲ ರಿಲೀಸ್ ಆಗಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಕಲಾವಿದರು ಬ್ಯುಸಿ ಆಗಿರ್ಲಿ ಅಂತ ನನ್ನ ಒಂದು ಆಸೆ. ದೇವರ ಆಶೀರ್ವಾದ ಸಿಕ್ಕಿದೆ. ಇನ್ನು ಮುಂದೆ ಕನ್ನಡ ಚಲನಚಿತ್ರ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ನನ್ನ ನಂಬಿಕೆ. ದೇವರ ಆಶೀರ್ವಾದ ಇದೆ. ಇನ್ನು ಇವತ್ತು ಬೆಂಗಳೂರಿನ ಕಲಾವಿದರ ಸಂಘದಲ್ಲಿ ನಡೆದಂಥ ಈ ಒಂದು ಪೂಜೆ ಸಂದರ್ಭದಲ್ಲಿ, ನಾಗಾರಾಧನೆ ಸಂದರ್ಭದಲ್ಲಿ ನಟಿ ಜ್ಯೋತಿ ಅವರು ಭಾವೋದ್ವೇಗಕ್ಕೊಳಗಾಗಿದ್ರು. ಅವರ ಮಾತಿನ ಪ್ರಕಾರನೇ ದೇವರು ಬಂದಿತ್ತು ಅಂತೇಳಿ ಹೇಳ್ತಾ ಇದ್ರು. ಅಂದ್ರೆ ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಾಗಾರಾಧಕರಾಗಿರ್ತಕ್ಕಂಥ ಬಾಲಕೃಷ್ಣ ವೈದ್ಯ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ಬಾಲಕೃಷ್ಣ ವೈದ್ಯರೇ, ನಮಸ್ಕಾರ. ನಮಸ್ಕಾರ. ಈಗ ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಅನ್ಸುತ್ತೆ. ಇವತ್ತು ನಡೆದಂತ ಘಟನೆ ಬಗ್ಗೆ ನಿಮಗೂ ಕೂಡ ಮಾಹಿತಿ ಇದೆ ಅನ್ಸುತ್ತೆ. ಹೇಗೆ ಈ ದೇವರು ಮೈ ಮೇಲೆ ಬರೋದು ಅಂತಾರಲ್ಲ, ಯಾಕೆ ಹೀಗಾಗುತ್ತೆ ಅಂತ? ಅದು ನಾವು ಪ್ರೀತಿಯಿಂದ ದೇವರನ್ನು ಆರಾಧನೆ ಮಾಡಿದಾಗ ನಮ್ಮ ಮಾನಸಿಕವಾದಂತ ಪ್ರೀತಿ ಇದೆ ನೋಡಿ, ಆ ಪ್ರೀತಿಯಿಂದ ಅದು ಆಕರ್ಷಣೆ ಆದಾಗೆ ಆಗುವಂತದ್ದು. ಆರಾಧನೆ ಅಂದ್ರೆ ಯಾವುದೇ ಒಂದು ದೇವರು ಆಗಲಿ, ಇವಾಗ ನಾಗ ಅಥವಾ ಈಶ್ವರ ಅಥವಾ ರಾಮ ಹಿಂದೂಗಳಲ್ಲಿ ತುಂಬಾ ದೇವರು. ಆ ದೇವರಲ್ಲಿ ವಿಶೇಷವಾಗಿ ಒಂದು ದೇವರನ್ನು ಆರಾಧನೆ ಮಾಡ್ತಾರೆ. ಆರಾಧನೆ ಮಾಡಿದಾಗ ಮತ್ತೆ ಮನೆತನದ ಒಂದು ವ್ಯವಸ್ಥೆಗಳು ಬರ್ತದೆ. ಅಲ್ಲಿ ನಮ್ಮ ಈ ಆಲಡೆಗಳು ಅಂತ ಇಲ್ಲಿ ತುಂಬಾ ಕಡೆ ನಮ್ಮ ಇಲ್ಲಿ ಸಿರಿ ಜಾತ್ರೆ ಆಗ್ತದೆ, ನಂದಳಿಕೆ ಸಿರಿ ಜಾತ್ರೆ, ಹಿರಿಯಡ್ಕ ಸಿರಿ ಜಾತ್ರೆ, ಇಂಥಲ್ಲಿ ಎಲ್ಲ ಮನೆತನದ ಒಂದು ದೈವ ದೇವರು ಸಹಿತ ಆಲಡೆಯಲ್ಲಿ ಬಂದು ಈ ತರದ ಒಂದು ಮೈ ಮೇಲೆ ಆಕರ್ಷಣೆ ಆಗುವಂತ ವ್ಯವಸ್ಥೆಗಳು ಇದೆ. ಇನ್ನು ಈ ಪೂಜೆ ಆರಾಧನೆ ನಡೀತಾ ಇರುವಂತ ಸಂದರ್ಭದಲ್ಲೇ ವಿಶೇಷವಾಗಿ ಇಂಥ ಅನುಭವಗಳಾಗ್ತಾವ ಅಂತ? ಹೌದು, ವಿಶೇಷವಾಗಿ ಅನುಭವ ಆಗ್ಬೇಕಿದ್ರೆ ಅದು ಆ ಸಂದರ್ಭದಲ್ಲೇ ಆಗ್ಬೇಕಲ್ವಾ. ಈಗ ನಾವು ಪ್ರೀತಿಸುವ ದೇವರ ಬಗ್ಗೆ ಪೂಜೆ ಆಗುವಾಗ ನಮಗೂ ಮನಸ್ಸಿಗೆ ಸಂತೋಷ ಆಗ್ತದೆ ಅಲ್ವಾ. ಈಗ ನಾವು ಒಂದು ನಾಗಮಂಡಲ ಸೇವೆ ಮಾಡ್ತೇವೆ, ಆ ಸೇವೆ ಮಾಡುವಾಗ ಅಲ್ಲಿ ನಾಗನ ಆರಾಧಕರಿಗೆ ಏನು, ನಾಗನ ಒಂದ್ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರುವವರು ಆರಾಧಕರಿಗೆ ವಿಶೇಷವಾದಂತ ಒಂದು ಪ್ರೀತಿ ಬರ್ತದೆ ಅದ್ರಿಂದ. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ನೀವು ಹೇಳ್ತಾ ಇದ್ರಿ ಆಂಜನೇಯ ಹೀಗೆ ಸಾಕಷ್ಟು ದೇವರಿದ್ದಾರೆ ಅಂತೇಳಿ, ಆದ್ರೆ ವಿಶೇಷವಾಗಿ ನಾಗಾರಾಧನೆ ಸಂದರ್ಭದಲ್ಲೇ ಇಂತಹ ಅನುಭವಗಳು ಹೆಚ್ಚಾಗಿ ಕಾಣಸಿಗ್ತಾವ ಅಂತ? ನಾಗಾರಾಧನೆ ಅಲ್ಲ, ಆಲಡೆಯಲ್ಲಿಯೂ ಕಾಣ್ತದೆ, ಬೇರೆ ಬೇರೆ ಪೂಜೆಯಲ್ಲಿಯೂ ಕಾಣ್ತದೆ. ಬರೀ ನಾಗಾರಾಧನೆಯಲ್ಲಿಯೇ ನೋಡ್ಬೇಕಂತ ಏನಿಲ್ಲ, ಬೇರೆ ಬೇರೆ ಈ ನಮ್ಮ ಇಲ್ಲಿ ಡಕ್ಕೆ ಬಲಿ ಅಂತ ಆಗ್ತದೆ, ಕಡೆಗೆ ಬ್ರಹ್ಮಮಂಡಲ, ನಾಗಮಂಡಲ ಅಂತ ನಮ್ಮ ಕಾರ್ಯಕ್ರಮ ಆಗ್ತದೆ. ಆಲಡೆ ಕ್ಷೇತ್ರ ಅಂತ ಹೇಳ್ತಾರೆ. ಆಲಡೆ ಕ್ಷೇತ್ರ ಅಂದ್ರೆ ಒಂದು ಮಾತೋಬಾರ ದೇವಸ್ಥಾನದಲ್ಲಿ ಎಲ್ಲಾ ದೈವ ದೇವರು ಇರ್ತದೆ, ಸಾವಿರಾರು ದೈವ ದೇವರ ಒಂದು ಸ್ಥಾನ ಇರ್ತದೆ. ಅದರಲ್ಲಿ ಅದನ್ನೇ ನಂಬಿಕೊಂಡು ಹಿಂದಿನಿಂದ ನಂಬಿಕೊಂಡು ಬಂದಂತ ಮನೆತನದ ಒಂದು ವ್ಯಕ್ತಿಯೋ 2 ವ್ಯಕ್ತಿಯೋ 10 ವ್ಯಕ್ತಿಗಳು, ಇಂಥ ವ್ಯಕ್ತಿಗಳಿಗೆ ಅದು ಆಕರ್ಷಣೆ ಅನ್ನುವಂಥದ್ದು. ಇನ್ನ ವೈದ್ಯರು, ಈಗ ಜ್ಯೋತಿಯವರು ಹೇಳ್ತಾ ಇದ್ರು, ನನಗೆ ಈಗ ವಯಸ್ಸಾಗ್ತಾ ಇದೆ, ತುಂಬಾ ವೈಬ್ರೇಷನ್ ಆದ್ರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹೀಗಾಗಿ ಕಡಿಮೆ ಬಾ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೆ ಅಂತ. ಆ ರೀತಿಯಾಗಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಅಂತ ಅನುಭವಗಳಾಗ್ತಾವ? ಅಂದ್ರೆ ಕಡಿಮೆ ಬರುವಂತದ್ದು, ಕಡಿಮೆ ವೈಬ್ರೇಷನ್ ಆಗುವಂತದ್ದು, ಆ ರೀತಿಯೂ ಸಾಧ್ಯತೆಗಳು ಇರ್ತಾವ? ನೋಡಿ, ಸಾಮಾನ್ಯವಾಗಿ ಈ ಜನಗಳಿಗೆ ಈ ಒಂದು ಏಜಿನಲ್ಲಿ ದೇವರ ಮೇಲೆ ಅಷ್ಟು ನಂಬಿಕೆ ಇರುವುದಿಲ್ಲ. ಸಾಮಾನ್ಯ ನಮ್ಮ ಒಂದು ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ಏಜಿನಲ್ಲಿ ಅವರಿಗೆ ಅನುಭವ ಇರುವುದಿಲ್ಲ, ಅವರ ಹಿರಿಯವರು ಮಾರ್ಗದರ್ಶನವೂ ಕೊಡುವುದಿಲ್ಲ. ನಿಮ್ದು ಇಂಥ ಮೂಲ ಸ್ಥಾನ ಅಥವಾ ಒಂದು ಮೂಲ ಆಲಡೆ ಅಥವಾ ಇಂಥ ದೇವರಿಗೆ ನೀವು ವರ್ಷಂಪ್ರತಿ ಪೂಜೆ ಮಾಡಬೇಕು, ಹೋಗಿ ಪ್ರಸಾದ ತಗೊಂಡು ಬರ್ಬೇಕು ಅಂತ ಅವರಿಗೆ ಗೈಡೆನ್ಸ್ ಕೊಡುವುದಿಲ್ಲ ಹಿಂದಿನವರು. ಕೊಟ್ಟರೆ ಅದು ಆ ವ್ಯವಸ್ಥೆಗಳನ್ನು ಕಂಟ್ರೋಲ್ ಅಲ್ಲಿ ಇಡಬಹುದು. ಸಾವಿರಾರು ಜನ ಇದ್ದಾರೆ ನಿಮ್ಮ ನಂದಳಿಕೆ ಸಿರಿ ಜಾತ್ರೆಯಲ್ಲಿ. ಕೊನೆಯ ಈ ತರ ನಮ್ಮ ಏನು ಆಕರ್ಷಣೆ ಆಗುವವರು ಸಾಮಾನ್ಯ ಒಂದು 5,000 ಜನ ಇರ್ತಾರೆ. ಅವರು ಪ್ರತಿ ವರ್ಷ ಆಲಡೆಗೆ ಬಂದು ಪೂಜೆ ಮಾಡಿ ಅಲ್ಲಿಯ ಪ್ರಸಾದವನ್ನು ತಗೊಂಡೋಗಿ ಅದನ್ನು ನಿಯಮಿತವಾಗಿ ಬಳಸಬೇಕು. ಮತ್ತೆ ಅವರಿಗೆ ಆದಂತ ಕಂಡೀಷನ್ ಇರ್ತದೆ, ದೇವರ ಚಾಯ್ಸ್ ಏನು ಆಕರ್ಷಣೆ ಆಗ್ತದೆ ಅಲ್ಲ, ಅವರಿಗೆ ಎಲ್ಲ ಕಡೆಯೂ ಪ್ರವೇಶನೂ ಇರುವುದಿಲ್ಲ. ಒಂದು ನಿರ್ದಿಷ್ಟವಾದಂತಹ ವ್ಯವಸ್ಥೆಯಲ್ಲಿಯೇ ಅವರು ಬದುಕಬೇಕು. ಈಗ ನಾವು ಒಂದು ನಿರ್ದಿಷ್ಟವಾದಂತಹ ವ್ಯವಸ್ಥೆಯಲ್ಲಿ ಹೇಗೆ ಬದುಕ್ತಾ ಇದ್ದೇವೋ, ಅವರು ನಿರ್ದಿಷ್ಟವಾದಂತಹ ವ್ಯವಸ್ಥೆಯಲ್ಲೇ ಬದುಕಿದ್ರೆ ಅದು ಅವರಿಗೆ ಉತ್ತಮ ಫಲ ಕೊಡ್ತದೆ. ಅವರು ಏನಂದ್ರೆ ಈಗ ದೈವ ಮಾನವರು ಅಂತ ಏನ್ ಹೇಳ್ತಾರೋ, ಅವರು ಹೇಳಿದ್ದನ್ನು ನಡೆಸುವಲಿಕ್ಕೂ ಆ ದೈವಿಕ ಶಕ್ತಿ ಅನುಗ್ರಹ ಕೊಡು. ಖಂಡಿತ. ಇನ್ನ ಅದಕ್ಕೆ ಕಾಲಮಿತಿ ಅಂತ ಇರುತ್ತಾ? ಸ್ವಲ್ಪ ಹೊತ್ತು ಮಾತ್ರ ಬಂದು ಹೋಗುವಂಥದ್ದು, ಅಥವಾ ಇಷ್ಟೇ ಸಮಯ ಬರುತ್ತೆ, ಹೆಚ್ಚು ಬರುತ್ತೆ, ಆ ರೀತಿಯಾದಂತ ಕಾಲಮಿತಿ ಕೂಡ ಇರುತ್ತಾ, ಅಥವಾ ಸ್ವಲ್ಪ ಮಾತ್ರ ಬಂದು ಹೋಗುವಂಥದ್ದ? ಇಲ್ಲ, ಸ್ವಲ್ಪ ಮಾತ್ರ ಬರುವುದಲ್ಲ, ಸಾಮಾನ್ಯವಾಗಿ ಅವರಲ್ಲಿ ಆ ದೈವಿಕ ಶಕ್ತಿ ಇದ್ದೇ ಇರ್ತದೆ. ಈಗ ಒಬ್ರೊಬ್ರು ಹೇಳ್ತಾರೆ 3-3 ಗಳಿಗೆ ಅಂತ. ಈ ನಾಗಾರಾಧನೆ ಮಾಡುವ ನಾಗಪಾತ್ರಿಗಳಾದ್ರೂ ಅಷ್ಟೇ. ಈಗ ನಮ್ದು ವೈದ್ಯ ಅಂದ್ರೆ ನಾಗಾರಾಧಕರ ಕುಟುಂಬದಿಂದ ನಾವು ಬಂದಿರುವಂತದ್ದು. ನಮ್ಮಲ್ಲಿ ಒಂದು ವ್ಯಕ್ತಿಗೆ, ಒಂದು ಗೋತ್ರದಿಂದ ಬರುವಂತ ಒಂದು ವ್ಯಕ್ತಿಗೆ
ವಿಶೇಷವಾದಂತಹ ಒಂದು ನಾಗಾನುಗ್ರಹ ಸಿಗ್ತದೆ. ಅದು ಜಪ ತಪ ಮಾಡಿ ನಾವು ಮಾಡುವ ನೇಮ ನಿಷ್ಠೆಯಿಂದ ಅದನ್ನು ವೃದ್ಧಿ ಮಾಡಿಸಿಕೊಂಡ್ರೆ ಅದು ನಾವು ಹೇಳಿದಂತೆ ಕೆಲಸ ಮಾಡ್ತದೆ. ಈಗ ಒಂದು ಚಿಕ್ಕ ಮಗುವನ್ನು ನಾವು ಯಾವ ರೀತಿಯಲ್ಲಿ ಒಂದು ಅದಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟು ಅದನ್ನು ಒಳ್ಳೆ ದಾರಿಯಲ್ಲಿ ತಗೊಳ್ಬಹುದು. ಇದು ಹಾಗೆ ಎರಡು ಆತ್ಮಗಳು ಇದ್ದ ಹಾಗೆ, ಅದು ಒಂದು ದೈವಿಕ ಆತ್ಮ, ಒಂದು ನಮ್ಮ ಆತ್ಮ. ಎರಡು ಆತ್ಮಗಳು ಸಂತೋಷದಲ್ಲಿ ಇದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ, ಈಗ ನಾವು ಹೋಗ್ತೇವೆ, ನಮಗೆ ಎಷ್ಟೇ ಒಂದು ಇದಾದ್ರೂ ಆ ಆಕರ್ಷಣೆಯನ್ನು ಹೊರಗಡೆ ಈಗ ಏನು ಇಲ್ಲಿ ಇವರಿಗೆ ಈ ಹೊರಗಡೆ ಕಾಣಿಸಿಕೊಂಡಿದೆಯೋ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಇನ್ನು ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಅನುಭವ ಆಗುತ್ತೆ? ಹೊರಗಡೆ ಬೇರೆ ಏನು ಗೊತ್ತಾಗೋದಿಲ್ವಾ, ಅಥವಾ ಹೇಗಿರುತ್ತೆ ಆ ಅನುಭವ ಅಂತ? ಆಕರ್ಷಣೆ ಅಂದ್ರೆ ಅದು ಒಂದು ಎಡಿಷನಲ್ ಪವರ್ ಬಂದು ಸೇರಿದಾಗೆ. ಅದು ನಾನು ಆತ್ಮದ ಒಂದು ಎರಡು ಆತ್ಮಗಳು ಹೇಳಿದೆ ನೋಡಿ, ಎರಡು ಆತ್ಮಗಳದಲ್ಲಿ ಅತಿ ಸಂತೋಷದ ವಿಷಯದಲ್ಲಿ ಬರುವಂತದ್ದು. ಈಗ ನೋವಾದ್ರೂ ಬರ್ತದೆ, ತುಂಬಾ ನೋವಾದ್ರೂ ಅದು ಆಕರ್ಷಣೆ ಅನ್ನುವಂಥದ್ದು ಬಂದದ್ದು ತುಂಬಾ ಕಡೆ ಉಂಟು. ಖಂಡಿತವಾಗಿಯೂ ಧನ್ಯವಾದಗಳು ಬಾಲಕೃಷ್ಣ ವೈದ್ಯ ಅವರೇ. ನಮ್ಮ ಜೊತೆಯಲ್ಲಿ ಮಾತನಾಡಿದ್ರಿ, ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ನೀವು ಕೂಡ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಬಾರಿ ನಂಬಿಕೆಗಳು ಅವರವರ ಅನುಭವದಲ್ಲಿ ಆಗುವಂಥ ಸಾಕಷ್ಟು ಘಟನೆಗಳು ನಡೀತಾ ಇರ್ತವೆ. ಕೆಲವೊಬ್ಬರಿಗೆ ಅದು ಸೈಕಾಲಜಿಕಲ್ ಅನಿಸ್ಬೋದು, ಕೆಲವೊಬ್ಬರಿಗೆ ಆಧ್ಯಾತ್ಮಿಕವಾಗಿ ಅನಿಸ್ಬೋದು. ಅವರವರ ಅನುಭವಕ್ಕೆ ಬಿಟ್ಟಂಥ ವಿಚಾರ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್.